ಎಲ್ಲರಿಗೂ ನಮಸ್ಕಾರ. ಅಗ್ರಿಕಲ್ಚರ್ ಮ್ಯಾನುವಲ್ ಸೀಡರ್ ಬಗ್ಗೆ ಇವತ್ತು ಹೇಳ್ತೀನಿ. ಜಾಸ್ತಿ ಜನ ಮಷಿನ್ ಒಯ್ತಾರೆ, ಬಟ್ ಅದನ್ನು ಹೆಂಗೆ ಜೋಡಿಸೋದು ಅದು ಮಾಡೋದ್ರ ಬಗ್ಗೆ ಸ್ವಲ್ಪ ಡೌಟ್ ಇರ್ತೈತಿ. ಇವತ್ತು ಅದು ಅನ್ಬಾಕ್ಸಿಂಗ್ ಮಾಡ್ಕೊಂಡು ನೆಕ್ಸ್ಟ್ ಅದನ್ನ ಹೆಂಗೆ ಜೋಡಿಸ್ತಾರೆ ಅದೆಲ್ಲ ಒಳಗೆ ಏನೇನು ಇರ್ತೈತಿ ನೋಡೋಣ. ಮೊದಲನೇದಾಗಿ ಒಂದು ಹ್ಯಾಂಡಲ್ ಇದೆ, ಹಾಗೆ ರೂಲರ್ ಕೊಟ್ಟಿದ್ದಾರೆ, ನೆಕ್ಸ್ಟು ಸ್ಪೇಸರ್ಸ್ಗಳು ಕೊಟ್ಟಿದ್ದಾರೆ, ಹಾಗೆ ಸ್ಪೇಸರ್ಸು ಎಕ್ಸ್ಟ್ರಾ ಸ್ಪೇಸರ್ಸ್, ಮತ್ತು ಬೀಜದ ಬಟ್ಲಗಳು ಇವು, ಮತ್ತು ಡೆಪ್ತನ್ನ ಕಡಿಮೆ ಮಾಡ್ಕೊಳ್ಳಿಕ್ಕೆ ಕ್ಯಾಪ್ಸ್ ಕೊಟ್ಟಿದ್ದಾರೆ, ಇವು ಕೂಡ ಅಷ್ಟೇ. ಮಷೀನಿಗೆ ಜೊತೆ ಕನೆಕ್ಟ್ ಮಾಡಲಿಕ್ಕೆ ಒಂದು ಎಕ್ಸ್ಟ್ರಾ ರೋಡ್ ಕೊಟ್ಟಿದ್ದಾರೆ. ಇಲ್ಲಿಗೆ ಹಾಕಲಿಕ್ಕೆ ಹ್ಯಾಂಡಲ್ಸ್ ಇವನ್ ಕೊಟ್ಟಿದ್ದಾರೆ, ರಬ್ಬರ್ಸ್. ನೆಕ್ಸ್ಟ್ ಮತ್ತೆ ಮಷೀನ್ ಮತ್ತು ರೂಲರ್ಗೆ ಹಾಕ್ಲಿಕ್ಕೆ ಅಂತ ಒಂದೆರಡು ಸ್ಪ್ರಿಂಗ್ ಕೊಟ್ಟಿದ್ದಾರೆ. ಅದೇ ಬಿಟ್ಟರೆ ಇನ್ನೊಂದು ಎರಡು ಸ್ಪೇಸರ್ಸ್. ಇವಾಗ ನಾವು ನಮ್ಮ ಮೇಜರ್ ಆಗಿರ್ತಕ್ಕಂಥ ಪಾರ್ಟ್ನ ಮಷೀನ್ನ ಹೊರಗಡೆ ತೆಗಿತಾ ಇದ್ದೀವಿ. ಇದು ನಮ್ಮ ಕಾರ್ವಾಗೋಡ್ ಮಷೀನ್. ಟೋಟಲ್ ಇದ್ರೊಳಗೆ 12 ಹಲ್ಲಿರ್ತಾವೆ. ಹಾಗೆ ನೆಕ್ಸ್ಟ್ ಇದು ಬೀಜ ಹಾಕ್ತಕ್ಕಂಥ ಬಾಕ್ಸ್. ನೆಕ್ಸ್ಟ್ 14 ಬಟ್ಲಗಳು ಇರ್ತವೆ, ಬೀಜದ ಬಟ್ಲಗಳು ಇರ್ತವೆ 14. ಟೋಟಲ್ 14 ಬಟ್ಲಗಳು ಇರ್ತವೆ ಇದರೊಳಗಡೆ. ಈ ಬಟ್ಲಗಳನ್ನು ಎಲ್ಲಿ ಹಾಕಬೇಕಪ್ಪ ಅಂತಂದ್ರೆ ಇದು ಒಂದು ಕ್ಯಾಪ್ ತಗೋಬೇಕು. ಮೊದಲು ಇದೊಂದು ಕ್ಯಾಪ್ ತಗೊಂಡು ಈ ಒಳಗಡೆ ಒಂದೇನಿದೆ ಅಲ್ಲ, ಇದು ಒಂದು ಕ್ಯಾಪ್ ತಗೋಬೇಕು. ನಿಮಗಿಲ್ಲಿ ಬಟ್ಲ ಹೇಗೆ ಹಾಕೋದು ಅಂತಂದು ಇದರೊಳಗಡೆ ಬರ್ತೈತಿ. ಇದು ಬೀಜದ ಬಟ್ಲದ್ದು. ಈಗ ಇದನ್ನು ಹೆಂಗೆ ಹಾಕ್ಬೇಕಪ್ಪ ಅಂತಂದ್ರೆ ಇದು ಒಂದೇನು ಕೀ ಇರುತ್ತಲ್ಲ, ಈ ಕೀನ ಈ ಥರ ಫಿಕ್ಸ್ ಮಾಡಿಕೊಂಡು ಇಲ್ಲಿ ಕಾಚ ಇರುತ್ತೆ, ಈ ಕಾಚ ಇರುತ್ತಲ್ಲ ಇದನ್ನು ಕರೆಕ್ಟ್ ಈ ಕಾಚಕ್ಕೆ ಇನ್ನು ಸೇರಿಸ್ಬೇಕು. ಸೇರಿಸ್ಕೊಂಡು ನೆಕ್ಸ್ಟ್ ಈಗ ಒಂದು ಕ್ಯಾಪ್ ಹಾಕ್ಕೋಬೇಕು. ಇದು ಹಾಗೆ ಮೇಲೆ ಇರತಕ್ಕಂಥ ಕ್ಯಾಪನ್ನು ಹಾಕೋಬೇಕು. ಈಗ ಇದು 5 ಇಂಚಿಗೆ ಒಂದು ಬೀಜ ಬೀಳುತ್ತೆ. 5 ಇಂಚಿಂದ ಹಿಡ್ಕೊಂಡು ಟೋಟಲ್ 6 ಫೀಟ್ ತನಕ ನಾವು ಇದರೊಳಗಡೆ ಅಡ್ಜಸ್ಟೇಬಲ್ ಇದೆ ಈ ಮಷೀನಲ್ಲಿ. ಮತ್ತು ನೆಕ್ಸ್ಟ್ ಇದಕ್ಕೆಲ್ಲ ಹ್ಯಾಂಡಲ್ ಬಾರು ಹೆಂಗೆ ಫಿಕ್ಸ್ ಮಾಡೋದಂತ ಹೇಳ್ಕೊಡ್ತೀನಿ. ಈಗ ಇದು ಏನು ಹ್ಯಾಂಡಲ್ ರಬ್ಬರ್ಸ್ ಮತ್ತು ಇವೇನು ಕೀ ಐತಲ್ಲ, ಇದರೊಳಗಡೆ ಅದು ಒಂದು ಸ್ಕ್ರೂ ಡ್ರೈವರ್ನ ತಗೊಳಮ್ಮ. ಆಮೇಲೆ ತಗೊಂಡ ನಂತರ ಇಲ್ಲೇನು ಇವು ಇದಾವಲ್ಲ ಕ್ಯಾಪು, ಇವು 2 ಸೈಡ್ ಕ್ಯಾಪ್ನ ಲೂಸ್ ಮಾಡ್ಕೋಬೇಕು. ಇದೊಂದು ಕ್ಯಾಪು, ಇವೆರಡು ಸ್ಕ್ರೂನ ಲೂಸ್ ಮಾಡ್ಕೋಬೇಕು. ಈಗ ಇದನ್ನು ನಾನು ಲೂಸ್ ಮಾಡ್ಕೊಂಡಿದ್ದೀನಿ, 2 ಕಡೆ 2 ಸ್ಕ್ರೂಗಳನ್ನು ಲೂಸ್ ಮಾಡ್ಕೊಂಡಿದ್ದೀನಿ. ಆಗಲೇ ನಿಮ್ಗೆ ಇದನ್ನು ತೋರಿಸಿದ್ನಲ್ಲ, ಇದು ಒಂದು ರಾಡ್ನ ಇದು 2 ನಡುವೆ ಹಾಕೋಬೇಕು. ಈ ರಾಡ್ ಹಾಕೋಬೇಕು. ಹಾಕ್ಕೊಂಡು ಇದು ರಾಡು ಫುಲ್ ಇಲ್ಲಿವರೆಗೆ ಟಚ್ ಆಗಿರಬೇಕು, ಈ ಫುಲ್ ಎಂಡ್ವರೆಗೆ ಹೋಗಿರಬೇಕು 2 ಸೈಡ್. ನೆಕ್ಸ್ಟ್ ಸ್ಕ್ರೂನ ಟೈಟ್ ಮಾಡ್ಕೊಂಬಿಡಮ್ಮ. ಇದರೊಳಗಡೆ ಏನು ಸ್ಪ್ರಿಂಗ್ ಇದಾವಲ್ಲ, ನಿಮಗೆ ಇಲ್ಲಿ 2 ಸ್ಕ್ರೂ ಕಾಣ್ತಿರ್ಬೋದು, 2 ನಟ್ ಬೋಲ್ಟ್, ಇವನ್ನ ತಗೋಬೇಕು. ಇದೇನು ರೂಲರ್ ಐತಲ್ಲ, ರೂಲರ್ನ ತಗೋಬೇಕು. ರೂಲರ್ನ ಈ ಥರ ಇಲ್ಲಿ ಕೆಳಗಡೆ ಫಿಕ್ಸ್ ಮಾಡ್ಕೋಬೇಕು. ಇದನ್ನೀಗ ಫಿಕ್ಸ್ ಮಾಡಿಕೊಂಡು ಇವೇನು ಸ್ಪ್ರಿಂಗ್ಸ್ ಇರ್ತಾವಲ್ಲ, ಈ ಸ್ಪ್ರಿಂಗ್ಸ್ನ ಇಲ್ಲಿ ಹಾಕೋಬೇಕು. ಇಲ್ಲೇನು ಹೋಲ್ ಕಾಣುತ್ತಲ್ಲ, ಈ ಹೋಲ್ಗೆ ಹಾಕೋಬೇಕು. ಹಾಕ್ಕೊಂಡು ನೆಕ್ಸ್ಟ್ ಇಲ್ಲೇನು ಮುಂದ್ಗಡೆ ಅದು ಇಲ್ಲಿ ಹಾಕೋಬೇಕು. ನೆಕ್ಸ್ಟ್ ಮತ್ತೆ ಇದೇನು ಹ್ಯಾಂಡಲ್ ಐತಲ್ಲ, ಈ ಹ್ಯಾಂಡಲ್ನ ಇದರೊಳಗಡೆ ಹಾಕಬೇಕು. ಇನ್ನು ಹಾಕ್ಕೊಂಡು ನೆಕ್ಸ್ಟ್ ಇದರೊಳಗಡೆ ಅವನ್ನ ಸ್ಕ್ರೂ ಇರ್ತವೆ, 2 ಸ್ಕ್ರೂ ಇರ್ತವೆ. ಈ ಸ್ಕ್ರೂನ ಈ ಹೋಲ್ ಒಳಗಡೆ ಹಾಕೋಬೇಕು. ಇವಾಗ ನಮ್ಮ ಮಷಿನ್ ಫುಲ್ ರೆಡಿ ಆಯಿತು. ತೊಗೊಂಡಿವಿ, ಹತ್ತಿ ಬೀಜ ಹಾಕ್ತಾ ಇದ್ದೀವಿ. ಇವಾಗ ಹತ್ತಿ ಬೀಜ ಹೆಂಗೆ ಬೀಳುತ್ತಂತ ನೋಡೋಣ.
ಇವಾಗ ನೋಡ್ತಿರ್ಬೋದು ನೀವು, ಎಲ್ಲ ಒಂದೊಂದು ಬೀಜ ಬಿದ್ದೈತಿ. ಎಲ್ಲೋ ಒಂದು ನಮ್ಗೆ ಸಣ್ಣ ಬೀಜ ಇತ್ತಪ್ಪ ಅಂತಂದ್ರೆ ಅವು 2 ಕಾಳು ಬೀಳ್ತಾವು, ಅದು ಬಿಟ್ಟರೆ ಎಲ್ಲ ಒಂದೊಂದು ಬೀಜ ಬೀಳುತ್ತೆ. ಇನ್ನೂ ಒಂದು ರೌಂಡ್ ನೋಡೋಣ.